ಸುಳ್ಳು ದೇವರನ್ನೇ ಸುಳ್ಳು ಕಲ್ಲು ಹೊಡೆದಿದೆ ಅಂತ ನಾನು ನಮ್ಮ ತಾಯಿ ಮೇಲೆ ಆಣೆ ಮಾಡಿ ಹೇಳ್ತೀನಿ. ಗಾಡಿ ಕಲ್ಲು ಹೊಡೆದಿಲ್ಲ, ಬಂದು ಬಂದು ಕುಡ್ತಾ ಇದ್ದಿದ್ದು ಎಲ್ಲರೂ ಟಕ್ 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 ಹಣ ಫೋಟೋ ಅಂತ ಕುಡ್ತಾ 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 ಗ್ಲಾಸ್ ಬಿದ್ದಿದ್ದು. ನಾನು ಒಳಗೆ ಕೂತಿದ್ದೆ ಕಾರಲ್ಲಿ. ಕಲ್ಲು ಹೊಡಿಯಕ್ಕೆ ಏನಕ್ಕೆ ಕಲ್ಲು ಹೊಡಿತಾರೆ? ಫಸ್ಟ್ ಪಾಯಿಂಟ್. ನನ್ನೋಡ ಕಲ್ಲು ಹೊಡಿದ್ದೆ. ಈಗ ನಿಮಗ್ ಕಲ್ಲು ಹೊಡಿತಾ ಇದ್ರು, ರಿಕ್ವೆಸ್ಟ್ ಮಾಡಿ ನೋಡಿ. ಒಂದೇ ಮಾತು, ಲೇಟ್ ಆಯ್ತು. ಸುರಪುರದ ರೈತ ಸಂವಾದ ಇರ್ಲಿಲ್ಲ ರೀ, ಅಭಿಮಾನಿಗಳು ಕರೆದಿರೋದು. ನಿಜ ಹೇಳ್ತೀನಿ ಕೇಳಿ, ರೈತ ಸಂವಾದಕ್ಕೆ ನಾನು ಬಂದಿಲ್ಲ. ಅಲ್ಲಿ ಬಂದಿದ್ದು ಅಭಿಮಾನಿಗಳನ್ನ ಭೇಟಿ ಮಾಡೋದಕ್ಕೆ, ಎಲ್ಲರೂ ಆನ್ ದ ವೇ ಹೋಗ್ತಾ ಮೀಟ್ ಮಾಡೋದಕ್ಕೆ. ಆ ಫಂಕ್ಷನ್ಗೆ ಹೋದಾಗ ನೀವು ವಿಜುವಲ್ಸ್ ನೋಡಿದ್ದೆ ಸತ್ಯ ಅನ್ಕೊಂಡ್ಬಿಡ್ತೀರಲ್ಲ. 10,000 ಜನ ಸೇರಿದ್ರು ಒಂದು ರೋಡಲ್ಲಿ. ಇಲ್ಲೇ ನೋಡ್ತಾ ಇದ್ದೀರಾ ನೀವು, ಎಷ್ಟು ನಮ್ಗೆ ನುಗ್ಗಲಾಗುತ್ತೆ. ಒಂದು ಫಂಕ್ಷನ್ ಇಂದ ಒಂದು ಫಂಕ್ಷನ್ ಬರಕ್ಕೆ ಎಷ್ಟು ಟೈಮ್ ಆಗುತ್ತೆ. ಇಡೀ ರೋಡಲ್ಲಿ ನೋಡ್ಕೊಂಡ್ ಬಂದಿದ್ದು. ಲೇಟ್ ಆಗಿ ಬಂದ್ರು ಅಷ್ಟೊತ್ತು ಏನಕ್ಕೆ ಕಾಯ್ತಾರೆ ಹೇಳಿ ಜನ? ಕಾದಿದ್ದಕ್ಕೆ ನಾನು ಥ್ಯಾಂಕ್ಸ್ ಸಾರಿ ಹೇಳಿದ್ದೀನಿ ಎಲ್ಲರಿಗೂ, ಪ್ರತಿಯೊಬ್ಬರಿಗೂ ನಾನು ಸಾರಿ ಹೇಳಿದೆ. ಅವ್ರಿಗೂ ಅರ್ಥ ಆಯ್ತು. ಈಗ ನಾನು ಅಲ್ಲಿಂದ ಹೋಗ್ಬೇಕಾದ್ರೆ ಅವ್ರಿಗೆ ಅರ್ಥ ಆಯ್ತು ಏನು ಅಂತ. ಸ್ಟೇಜ್ ಮೇಲೆ ಎಲ್ಲ ಜನ ಸೇರಿದ್ಕೆ ಪೊಲೀಸ್ನವರೇ ಹೇಳಿದ್ದು, ಇಲ್ಲ ಸರ್ ಆಗಲ್ಲ. ಪೊಲೀಸ್ನವ್ರು ಹೊಡಿತಾ ಇದ್ರು, ನಾನು ಹೊಡಿಬೇಡಿ ಸುಮ್ಮನೆ ಅಂದೆ. ಅವಾಗ ಅವ್ರಿಗೆ ಬೇಜಾರಾಯ್ತು. ನಾನು ಹೊರಟ ಮೇಲೆ ಸಹಜವಾಗಿ ಏನಾಗುತ್ತೆ ಹೇಳಿ, ಎಲ್ರಿಗೂ ಪಾಪ ಪೊಲೀಸ್ನವ್ರು ಇದು ಮಾಡಿದ ತಕ್ಷಣ ಕೋಪ ಬರುತ್ತೆ ಅವ್ರಿಗೆ. ಕೋಪ ಬಂದಿದ್ದಕ್ಕೆ ಅವ್ರು ಇದು ಮಾಡಿದ್ರು ಬಿಟ್ರೆ, ಅಲ್ಲಿ ಹೋಗ್ಬೇಕಾದ್ರೆ ನೋಡಿ ನನಗೆ ಹಾರ ಹಾಕ್ಬಿಟ್ಟೆ ಕಳಿಸಿದ್ದಾರೆ. ಏನಕ್ಕೆ ಹೊಡಿತಾರೆ? ಹೊಡೆಯೋಂಥ ಕೆಲಸ ಏನ್ ಮಾಡಿದೀನಿ? ಒಳ್ಳೆ ಕೆಲಸ ಮಾಡೋದಕ್ಕೆ ಬಂದ್ರೆ ಯಾರಾದ್ರೂ ಹೊಡಿತಾರೆ?